ಅಂಬೇಡ್ಕರ್ ಪುತ್ಥಳಿ ವಿಚಾರವಾಗಿ ಭೀಮಾ ಕೊರೆಂಗ ವಿಜಯೋತ್ಸವ ತಂಡದ 2 ಗುಂಪುಗಳ ನಡುವೆ ಘರ್ಷಣೆ. ಹೌದು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ತೆರವುಗೊಳಿಸುವ ವಿಚಾರವಾಗಿ 2 ಗುಂಪುಗಳ ನಡುವೆ ಶನಿವಾರ ಸಂಜೆ ಗಲಭೆ ನಡೆದಿದ್ದು, ಪೊಲೀಸರ ಮುನ್ನೆಚ್ಚರಿಕೆ ಕ್ರಮದಿಂದ ಗಲಭೆಗೆ ತಾತ್ಕಾಲಿಕ ತಿಲಾಂಜಲಿ ಇಟ್ಟಂತಾಗಿದೆ. ಹೌದು, ಜನವರಿ 3ರಂದು ಭೀಮಾ ಕೊರೆಂಗ ವಿಜಯೋತ್ಸವ ಸಮಿತಿ ವತಿಯಿಂದ ಪಟ್ಟಣದ ಲಯನ್ಸ್ ವೃತ್ತದಲ್ಲಿ ಭೀಮಾ ಕೊರೆಂಗ ವಿಜಯೋತ್ಸವ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ವೇದಿಕೆಯ ಪಕ್ಕದಲ್ಲಿ ಪರವಾನಗಿ ಪಡೆಯದೆ ಪ್ರತಿಷ್ಠಾಪಿಸಲಾಗಿತ್ತು. ಶನಿವಾರ ಬೆಳಗ್ಗೆ ವೇದಿಕೆ ಸಂಪೂರ್ಣ ತೆರವುಗೊಳಿಸಿದರೂ ಅಂಬೇಡ್ಕರ್ ಪುತ್ಥಳಿ ಮಾತ್ರ ತೆರವುಗೊಳಿಸದೆ ಹಾಗೆ ಬಿಡಲಾಗಿತ್ತು. ಜನವರಿ 10ರಂದು ಭೀಮಾ ಕೊರೆಂಗ ವಿಜಯೋತ್ಸವಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದ ಇನ್ನೊಂದು ಭೀಮಾ ಕೊರೆಂಗ ಆಚರಣಾ ಸಂಘದ ಸದಸ್ಯರು ಜನವರಿ 10ಕ್ಕೆ ಏರ್ಪಡಿಸಿದ್ದ ಭೀಮಾ ಕೊರೆಂಗ ವಿಜಯೋತ್ಸವದ ಕಾರ್ಯಕ್ರಮವನ್ನ ಇದೇ ಅಂಬೇಡ್ಕರ್ ಪುತ್ಥಳಿ ಮುಂದೆ ವೇದಿಕೆ ಹಾಕಲು ಚಿಂತನೆ ನಡೆಸಿದರು. ಅಲ್ಲದೆ ಶನಿವಾರ ಸಂಜೆ ಮಾಜಿ ಸಚಿವ ಬೇಬಿ ನಿಂಗಯ್ಯ ಅವರ ಸಮ್ಮುಖದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಹಾರ ಹಾಕಿ ನಂತರ ಪ್ರಚಾರ ವಾಹನಕ್ಕೆ ಚಾಲನೆ ನೀಡಲಾಗಿತ್ತು. ಇನ್ನು ಶನಿವಾರ ರಾತ್ರಿ 8 ಗಂಟೆಗೆ ಜನವರಿ 3ರಂದು ನಡೆಸಿದ ಭೀಮಾ ಕೊರೆಂಗಾವ್ ಸಮಾಧಿ ಪದಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಅಂಬೇಡ್ಕರ್ ಪುತ್ಥಳಿ ಕಾರ್ಯಕ್ರಮಕ್ಕಾಗಿ ಮಾತ್ರ ಪ್ರತಿಷ್ಠಾಪಿಸಲಾಗಿತ್ತು. ಪಟ್ಟಣದಲ್ಲಿ ಅಂಬೇಡ್ಕರ್ ಪುತ್ಥಳಿ ಪ್ರತಿಷ್ಠಾಪಿಸಲು ಈ ಹಿಂದೆಯೇ ಪಟ್ಟಣ ಪಂಚಾಯಿತಿಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದ್ದು ಜಾಗ ಗುರುತು ಮಾಡಿರಲಿಲ್ಲ. ಹಾಗಾಗಿ ಉತ್ತಮ ಸ್ಥಳದಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲು ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸೋಣ, ಈಗ ತೆರವುಗೊಳಿಸಲು ಅವಕಾಶ ನೀಡಬೇಕಂತ ಮನವಿ ಮಾಡಿದರು. ಆಗ ಪೊಲೀಸರು ಪುತ್ಥಳಿ ತೆರವುಗೊಳಿಸಲು ಮುಂದಾದಾಗ ಕೆಲ ದಲಿತ ಮುಖಂಡರು ಅಂಬೇಡ್ಕರ್ ಪುತ್ಥಳಿಯನ್ನ ಕಾರ್ಯಕ್ರಮಕ್ಕೆ ಮಾತ್ರ ಬಳಸಿಕೊಂಡಿದ್ರೆ ಕಾರ್ಯಕ್ರಮ ಮುಗಿದ ಕೂಡಲೇ ತೆರವುಗೊಳಿಸಬೇಕಿತ್ತು. ಮರುದಿನ ಸಂಜೆ ಕಳೆದ್ರು ಹಾಗೆ ಯಾಕೆ ಬಿಟ್ಟಿದ್ದಾರೆ, ಪುತ್ಥಳಿಯನ್ನ ಯಾರು ತೆರವುಗೊಳಿಸಬಾರದೆಂದು ಪಟ್ಟು ಹಿಡಿದ್ರು. ಆಗ 2 ಗುಂಪುಗಳ ನಡುವೆ ಗಲಭೆ ಸೃಷ್ಟಿಯಾಗಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿತ್ತು. ಪೊಲೀಸರ ಸಮಯ ಪ್ರಜ್ಞೆಯಿಂದ ಗಲಭೆಯನ್ನ ತಿಳಿಗೊಳಿಸಿದ್ರು. ಈ ಸಂದರ್ಭದಲ್ಲಿ ಸಿಪಿಐ ಸೋಮೇಗೌಡ ಮಾತನಾಡಿ, ನಾಳೆ ತಹಶೀಲ್ದಾರ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಉತ್ತಮ ಸ್ಥಳದಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಿಸಲು ಎಲ್ಲರೂ ಸಹಕರಿಸಬೇಕಂತ ಮನವಿ ಮಾಡಿಕೊಂಡ್ರು. ಅದಕ್ಕೆ ಒಪ್ಪಿ ಅಲ್ಲಿದ್ದ ಅಂಬೇಡ್ಕರ್ ಪುತ್ಥಳಿಯನ್ನ ತೆರವುಗೊಳಿಸಲು ಅನುವು ಮಾಡಿಕೊಟ್ರು. ಇನ್ನ ಪಟ್ಟಣದ ಲಯನ್ಸ್ ವೃತ್ತದ ಮೇಲೆ ದೊಡ್ಡ ಕನ್ನಡ ಬಾವುಟ ಹಾರಾಡುತ್ತಿದ್ದು, ಅದನ್ನ ಡಿಸೆಂಬರ್ 3ರಂದು ನಡೆಸುವ ಭೀಮಾ ಕೊರೆಂಗ ವಿಜಯೋತ್ಸವದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ತೆರವುಗೊಳಿಸಲಾಗಿತ್ತು. ಇದರಿಂದ ಕನ್ನಡ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು. ಕೂಡಲೇ ಎಚ್ಚೆತ್ತುಕೊಂಡ ಕೊರೆಂಗಾವ್ ಸಮಿತಿ ಸಣ್ಣ ಕನ್ನಡ ಬಾವುಟ ಕಟ್ಟಿದ್ದು, ದೊಡ್ಡ ಬಾವುಟವನ್ನ ಕಾರ್ಯಕ್ರಮ ಮುಗಿದ ಮೇಲೆ ಹಾಕಲಾಗುವುದೆಂದು ಕನ್ನಡ ಪರ ಸಂಘಟಕರಿಗೆ ಮನವಿ ಮಾಡಿಕೊಂಡಿದ್ರು. ಈಗ ಅಂಬೇಡ್ಕರ್ ಪುತ್ಥಳಿ ವಿಚಾರವಾಗಿ ಗಲಭೆ ಸೃಷ್ಟಿಯಾಗಿದೆ. ಪ್ರಕಾಶ್ ಬಾಕಿ, NK/4 ಬ್ಯೂರೋ ರಿಪೋರ್ಟ್, ಚಿಕ್ಕಮಗಳೂರು. ತಪ್ಪು ನಾವೇ ಮಾಡಿದೀವಿ, ನಾವೇ ಸರಿ ಮಾಡ್ಕೋಬೇಕು. ಒಳ್ಳೆ ಕಾಲ ಬಂದಿದೆ, ಅದಕ್ಕೊಂದು ವೇದಿಕೆ ಇದೆ. ಇದು ಅಲ್ಲ, ದಯಮಾಡಿ ಅರ್ಥ ಮಾಡ್ಕೊಡಿ ಅಂತ ಮಹಾನ್ ವ್ಯಕ್ತಿನ ತಂದು ಇಲ್ಲಿ ಇಟ್ಕೊಂಡು ನಾವು ಇದು ಮಾಡ್ಕೊಳ್ಳೋದು ಬೇಡ. ಅದನ್ನೇ ಹೇಳ್ತಿರೋದು ನಾನು. ತಪ್ಪು ಹೇಳಂತಾಗಿದೆ, ನಾವೇ ಸರಿ ಮಾಡ್ಕೊಬೇಕು. ಅರ್ಥ ಆಗುತ್ತಲ್ಲ ನಿಮ್ಗೆ? ಅರ್ಥ ಆಗುತ್ತೆ. ಬಲಿ ಕೊಟ್ಟರು ಅವರು ಒಂದು ವೇದಿಕೆ ಮೀಸಲಾತಿ ಕ್ಷೇತ್ರದಲ್ಲಿ ಒಂದು ಒಳ್ಳೆ ವೇದಿಕೆ ಸಿಗುತ್ತೆ. ಈಗ ಹೇಳ್ತೀನಿ ಕೇಳಿ, ತಹಶೀಲ್ದಾರ್ ಬರ್ತಾರೆ, ಒಂದು ಒಳ್ಳೆ ಸಮಯ ಬಂದಿದೆ, ಒಂದು ಒಳ್ಳೆ ವೇದಿಕೆ ಸಿಗುತ್ತೆ. ಆ ಕೆಲಸ ಇದಕ್ಕಿಂತ ಅದ್ದೂರಿಯಾಗಿ ಆಗುತ್ತೆ. ಆಲ್ದೂರಲ್ಲಿ ಏನಾಗುತ್ತೆ ಅದಕ್ಕಿಂತ ಅದ್ದೂರಿಯಾಗಿ ಇಲ್ಲ ಆಗುತ್ತೆ. ದಯಮಾಡಿ ತಾಳ್ಮೆ ಕಳ್ಕೋಬೇಡಿ. ಆಲ್ದೂರಲ್ಲಿ ಏನು ಅದಕ್ಕಿಂತ ಒಳ್ಳೆ ನೀವು ಹೋರಾಟ ಮಾಡಿದ್ರು ಪ್ರತಿಫಲ ಆಗಲ್ಲ ಹೇಳಿ ಬಾನು. ಇವತ್ತು ನೀವು ದನಿ ಎತ್ತಿದ್ರೆ ಪ್ರತಿಫಲ ಇವತ್ತು ಒಳ್ಳೇದಾಗುತ್ತೆ. ಇನ್ಸ್ಪೆಕ್ಟರ್ ಏನು ಹೇಳಿದ್ದ ಅಂತ ಆಮೇಲೆ ನನಗೆ ಕೇಳಿ. ಇವತ್ತು ನೀವು ದನಿ ಎತ್ತಿದ್ದೀರಾ, ನೀವು ದನಿ ಎತ್ತಿದ್ದೀರಾ, ಅದು ಒಳ್ಳೆ ವೇದಿಕೆ ಸಿಗುತ್ತೆ. ಈಗ ವೇದಿಕೆ ಸಿಗುತ್ತೆ. ಬೇರೆ ಯಾರು
ವೆಯ್ಟ್ ಮಾಡಿ ಮಾತಾಡಿ. ಉತ್ತರ ಹೇಳ್ತಿರೋದಕ್ಕೆ ಗಿರೀಶ್, ನೀವು ನೀರು ಕುಡಿದಿದ್ರಿ. ನಿಮ್ಮ ಹೆಸರೇನ್ರಿ?